ಸಿನಿಮಾ ಬಗ್ಗೆ ಕೇಳಿರ್ತೀರಾ. ಈ ಸಿನಿಮಾ ಒಂದು ಅಂಡರ್ಗ್ರೌಂಡ್ ಬ್ಯಾಕ್ಗ್ರೌಂಡ್ ಸಿನಿಮಾ ಅನ್ನೋದು ಒಂದು ಮಾತು ನಡೀತಾ ಇದೆ. ಬಟ್ ಸಿನಿಮಾದಲ್ಲಿ ಬೇರೆ ಏನೋ ಇದೆ ಅನ್ನೋದು ಅಂದರೆ ವೈಯಕ್ತಿಕವಾಗಿ ತಗೊಂಡಿಲ್ಲ, ಕುತೂಹಲಕಾರಿಯಾಗಿದೆ. ನಿಮಗೆ ಗೊತ್ತಿರುತ್ತೆ ಒಂದು ಸ್ವಲ್ಪ ಈ ಕಥೆ ಏನಿರ್ಬೋದು ಏನಂತ ಕೇಳಿದಾರ ತಿಳ್ಕೊಂಡಿರ್ತೀರ. ಏನು ಅನ್ನಿಸ್ತಾ ಇದೆ ಮೇಡಮ್ ಈ ಥರ ಸಿನಿಮಾ ವಿನೋದ್ ಪ್ರಭಾಕರ್ ಅವ್ರನ್ನ ನಟನೆ ಮಾಡಿದ್ರು ಈ ಫಿಲಮ್ ಅಲ್ವಾ? ಓಕೆ. ಇನ್ನ ಅದರಿಂದ ಇನ್ನೊಂದು ಅವ್ರು ಕೇಳಿದ್ದೆ ನೀವು ಹೇಳಿ ಅಂತ ಅಲ್ಲ, ಇದು ಕಾಲ್ಪನಿಕ ಕಥೆ. ಓಕೆ, ಕಾಲ್ಪನಿಕ ಕಥೆ. ಓಕೆ, ಅದರಲ್ಲಿ ಎಲ್ಲ ನನ್ನ ಅಣ್ಣ ತಮ್ಮಂದರು ಮಾಡಿದ್ದಾರೆ. ಬಿಗ್ ಬಾಸ್ ವಿನಯ್ ಎ, ಬಿಗ್ ಬಾಸ್ ವಿನಯ್ ಎ ಮತ್ತು ರಜತ್ ಎಲ್ಲ ಮಾಡಿದ್ದಾರೆ. ವಿನಯ್ ಗೌಡ ಜೊತೆ ನಾನು ವಿನಯ್ ಗೌಡಗೆ ತಾಯಿ ಪಾಠ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಇಡೀ ಟೀಮು ಅವರ ಕೈಯಲ್ಲಿ ಎಷ್ಟು ಶ್ರಮ ಆಗುತ್ತೋ ಅಷ್ಟು ಡೆಡಿಕೇಟ್ ಮಾಡಿದ್ದಾರೆ. ನೀವು ಮೀಡಿಯಾ ಅವರು ನಿಜವಾಗ್ಲೂ ನಮ್ಮ ಮೂವಿಗೆ ನೀವು ಒಂಥರ ದೇವ್ರ ಥರ ಪ್ರಮೋಟ್ ಮಾಡಿ. ನಮ್ಮ ಶ್ರೇಯಸ್ ಇದರಲ್ಲಿ ತುಂಬ ಹಾರ್ಡ್ ವರ್ಕ್ ಇದೆ, ಅರ್ಥ ಆಯ್ತಾ? ನಮ್ಮ ಟೀಮ್ನ ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ. ಮೇಡಮ್, ಭೂಗತಲೋಕದ ಕಥೆ ಅಂದ ತಕ್ಷಣ ನಮಗೆ ಕೊಚ್ಚು ಹೊಡಿ ಬಡಿ ಇಷ್ಟೇ ಕೇಳ್ತಾ ಇರುತ್ತೆ. ಆದರೆ ಅದರಲ್ಲೂ ಅವರ ಮನಸ್ಸಿನ ಕಥೆಯನ್ನು ಹೇಳೋಕೆ ಕೊಟ್ಟಿದ್ದಾರೆ. ಒಂದು ಫ್ಯಾಮಿಲಿ ಇದೆ, ಫ್ಯಾಮಿಲಿ ಜೊತೆ ಒಂದು ವಿಷಯ ಇದೆ ಅಂತ ಈ ಥರ ವಿಷಯಗಳನ್ನು ಇಟ್ಕೊಂಡು ಬಂದಾಗ ನಿಮಗೆ ಎಷ್ಟು ಖುಷಿ ಅನ್ಸುತ್ತೆ ಸರ್? ಇಲ್ಲಿ ರೌಡಿಸಮು ಇದೆ, ಸೆಂಟಿಮೆಂಟು ಇದೆ, ಕಾಮಿಡಿನೂ ಇದೆ. ಬಂದಲ್ಲ ನೋಡಿ ಸರ್, ನಿಜವಾಗ್ಲೂ ಅಲ್ಲ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಚೈತನ್ಯ ಸರ್ಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ರು. ನಮ್ಮ ಶ್ರೇಯಸ್ ಆಗಲಿ ಅವ್ರ ತಾಯಿ ಆಗಲಿ ತುಂಬ ಡೆಡಿಕೇಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ವಿನೋದು ಕ್ಯಾರೆಕ್ಟರಲ್ಲಿ ಅಲ್ಟಿಮೇಟ್ ಆಗಿದೆ. ನಿಜವಾಗ್ಲೂ ಇಲ್ಲಿ ಇಷ್ಟು ಸೋಬರ್ ಆಗಿದ್ದಾರಲ್ಲ, ನೀವು ಸ್ಕ್ರೀನ್ ಮೇಲೆ ನೋಡ್ಬಿಟ್ರೆ ಇದು ವಿನೋದ ಅಂತೀರಾ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಹಾರ್ಡ್ ವರ್ಕ್ ಇದೆ. ಹೌದು, ವಿನಯ್ ಗೌಡಗೆ ತಾಯಿ, ವಿನಯ್ ಗೌಡ ಬಂದು ತಾಯಿ ಕ್ಯಾರೆಕ್ಟರ್ ಮಾಡಿದ್ದೀನಿ ನಾನು. ನಮ್ಮ ಹುಬ್ಳಿ ಹುಡುಗರು ಬಂದಿದ್ದಾರೆ, ಎಲ್ಲರೂ ಒಂದು ಆಲ್ ದ ಬೆಸ್ಟ್ ಹೇಳ್ತಾರೆ. ಬಲರಾಮ ಟೀಮಿಗೆ 26 ತಾರೀಕು ರಿಲೀಸ್ ಇದೆ. ನಮ್ಮ ಹುಬ್ಬಳ್ಳಿಯಲ್ಲಿ ಅದ್ದೂರವಾಗಿ ನಾವು ಪಿಕ್ಚರ್ ರಿಲೀಸ್ ಸ್ವಾಗತ ತೊಗೊಂಡು ಪಿಕ್ಚರ್ ಭಾಳ ಅದ್ದೂರವಾಗಿ ರಿಲೀಸ್ ಮಾಡ್ತೀವಿ. ಅದೇ ಥರ ಉತ್ತರ ಕರ್ನಾಟಕದಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಗೋದಕ್ಕಿರುತ್ತೆ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಬಲರಾಮ. ಡೇಟ್ ಮರಿಬೇಡಿ, ಇದೇ ತಿಂಗಳು ಜೂನ್ 26ಕ್ಕೆ ಬಲರಾಮನ ದಿನಗಳು ನಿಮ್ಮ ಮುಂದೆ ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ. ದಯವಿಟ್ಟು ನೀವೆಲ್ಲ ನಮ್ಮ ಜೊತೆ ಇರಬೇಕು, ನಮಗೆ ಸಹಕಾರ ಮಾಡಬೇಕು. ಥ್ಯಾಂಕ್ ಯು. ಜೈ ಬಲರಾಮ, ಜೈ ಕರ್ನಾಟಕ. ಧನ್ಯವಾದ.